ರಾಜಕೀಯದಲ್ಲಿ ಈಗ ಹಲವು ಚರ್ಚೆಗಳಿಗೆ ಎಡೆ ಮಾಡಿಕೊಡುತ್ತೆ. ಅದು ಗಿಫ್ಟ್ ಪಾಲಿಟಿಕ್ಸ್. ಕಳೆದ ಬಾರಿಯ ಚುನಾವಣೆಯಲ್ಲೂ ಹಾಗೇ ಇದ್ದಿದ್ದು. ಈಗ ಮತದಾರರಿಗೆ ಹಂಚಲು ತಂದಿದ್ದ ಗಿಫ್ಟ್ ಬಾಕ್ಸ್ಗಳನ್ನು ಸೀಸ್ ಮಾಡಿದ್ದಾರೆ. ಬೆಂಗಳೂರು ಪದವೀಧರ ಕ್ಷೇತ್ರದ ಮತದಾರರಿಗೆ ಹಂಚಲು ಗಿಫ್ಟ್ ಅನ್ನ ತರಲಾಗಿತ್ತು. ಆನೇಕಲ್ನ ತಿರುಮಗೊಂಡನಹಳ್ಳಿಯ ಗೋದಾಮಿನಲ್ಲಿ ಗಿಫ್ಟ್ ಪತ್ತೆಯಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡಗೆ ಸೇರಿದಂತ ಗಿಫ್ಟ್ ಬಾಕ್ಸ್ ಈಗ ಬಂದಿರುವಂತ ಶಂಕೆ ಇದೆ. ಗೋದಾಮಿನ ಮೇಲೆ ದಾಳಿಯನ್ನ ಬಿಜೆಪಿ ಕಾರ್ಯಕರ್ತರು ನಡೆಸಿದ್ರು. ಮತದಾರರಿಗೆ ಹಂಚಲು ತಂದಿದ್ದ ಗಿಫ್ಟ್ ಬಾಕ್ಸ್ಗಳನ್ನು ಈಗ ಸೀಸ್ ಮಾಡಿಸಿದ್ದಾರೆ. ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಸೊ ಮತದಾರರಿಗೆ ಹಂಚೋಕೆ ತಂದಂಥ ಗಿಫ್ಟ್ ಬಾಕ್ಸ್ಗಳನ್ನು ಈಗ ಸೀಸ್ ಮಾಡಿದ್ದಾರೆ. ಅದರ ಮೇಲೆ ಫೋಟೋ ಸಮೇತವಾಗಿ ಹಾಕಿದ್ದಾರೆ. ಇದು ಹೊಸದಾಗಿ ಶುರುವಾಗಿದೆ. ಈಗ ಫೋಟೋ ಸಮೇತವಾಗಿ ಗಿಫ್ಟ್ ಬಾಕ್ಸ್ಗಳನ್ನು ಕೊಡೋದು. ಆಂಧ್ರದಲ್ಲಿ ರೀಸೆಂಟಾಗಿ ನೋಡಿದ್ವಿ, ಗಿಫ್ಟ್ ಬಾಕ್ಸ್ಗಳನ್ನು ಮತದಾರರಿಗೆ ಕೊಡೋದು. ಅದರಲ್ಲೊಂದು ಎಣ್ಣೆ, ಆಮೇಲೆ ಸಿಗರೇಟು ಇವೆಲ್ಲ ಶುರು ಆಗಿದೆ ಅಂತ ಹೇಳಿ. ಅದು ಆಂಧ್ರದಿಂದ ಬಂದಿತ್ತು, ಆಂಧ್ರ ತೆಲಂಗಾಣದಿಂದ ಬಂದಿತ್ತು. ಇನ್ನೊಂದು ಕಡೆಗೆ ಈಗ ಕಳೆದ ಚುನಾವಣೆಯಲ್ಲೂ ಕೂಡ ಗಿಫ್ಟ್ ಕೂಪನ್ಸ್ಗಳು ಬಂದಿತ್ತು. ಆ ಕೂಪನ್ಗಳನ್ನು ಕೊಟ್ಟರೆ ನಿಮ್ಗೆ 5,000 ರೂಪಾಯಿದೇನೋ ತಗೊಳ್ಳುವಂಥದ್ದು ಇಂಥವೆಲ್ಲ ಮಾಡಿದರು. ಈಗ ಬಾಕ್ಸ್ಗಳನ್ನು ರೆಡಿ ಮಾಡಿದ್ದಾರೆ. ಪದವೀಧರರ ಕ್ಷೇತ್ರ ಇದು. ವೆರಿ ಗುಡ್. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಈಗ ಎಜುಕೇಟೆಡ್ಗಳು ಈ ರೀತಿಯಾಗಿ ಯಾವುದಕ್ಕೂ ಕೂಡ ಇಸ್ಕೊಳ್ಳೋದಿಲ್ಲ, ಕಡಿಮೆ ಅಂತೆಲ್ಲ ಬಹಳ ದೊಡ್ಡ ದೊಡ್ಡದಾಗಿ ಮಾತನಾಡ್ತಾರೆ. ಪದವೀಧರರ ಕ್ಷೇತ್ರಕ್ಕೆ ನಡೀತಾ ಇರುವಂಥ ಚುನಾವಣೆಯಲ್ಲಿ ಈಗ ಗಿಫ್ಟ್ಗಳದ್ದೇ ಸಾಮ್ರಾಜ್ಯ ನಡೀತಾ ಇದ್ದಂಗೆ ಕಾಣಿಸ್ತಾ ಇದೆ. ಅಂದರೆ ಈ ಗಿಫ್ಟ್ ತೊಗೊಂಡು ಓಟ್ ಹಾಕುವಂಥವ್ರು ಎಜುಕೇಟೆಡ್ ಪೀಪಲ್ಗಳಿದ್ದಾರೆ, ಅಂದರೆ ಶಿಕ್ಷಿತರು ಅಲ್ವಾ? ಅರುಣ್, ಖಂಡಿತವಾಗೂ. ಯಾಕಂದ್ರೆ ಪದವೀಧರ ಕ್ಷೇತ್ರದಲ್ಲಿ ಪದವೀಧರರಿಗೆ ಈ ಚುನಾವಣೆ ನಡೀತಾ ಇದೆ. ಅದರಲ್ಲೂ ಸಹ ಎಜುಕೇಟೆಡ್ಗಳಿಗೆ ಚುನಾವಣೆ ನಡೆಯುವ ಹಿನ್ನೆಲೆ ಏನು ಗಿಫ್ಟ್ ಬಾಕ್ಸ್ ಗಳನ್ನ ತಯಾರು ಮಾಡಲಾಗಿದೆ. ಇದನ್ನ ಡಿ.ಟಿ.ಎಸ್ ಕೊರಿಯರ್ ಮುಖಾಂತರ ಅವರ ಮನೆಗಳಿಗೆ ತಲುಪಿಸುವಂತ ಕೆಲಸವನ್ನ ಈ ಚುನಾವಣೆಯಲ್ಲಿ ಮಾಡ್ತಾ ಇರುವಂತದ್ದು. ಜೊತೆಗೆ ಏನಂತಂದ್ರೆ, ಇದು ಆನೇಕಲ್ ತಾಲೂಕಿನ ತಿರುಮಗೊಂಡಳ್ಳಿ ಬಳಿ ಇರುವಂತ ಡಿ.ಟಿ.ಎಸ್ ಕೊರಿಯರ್ ನ ಒಂದು ಗೋದಾಮ್ನಲ್ಲಿ ಸುಮಾರು ಸಾವಿರಾರು ಗಿಫ್ಟ್ ಬಾಕ್ಸ್ ಗಳನ್ನ ಅಲ್ಲಿ ಗೋದಾಮಿನಲ್ಲಿ ಶೇಖರಣೆ ಮಾಡಿರುವಂತದ್ದು. ಅಲ್ಲಿಂದ ಬೆಂಗಳೂರು ನಗರ ಜಿಲ್ಲೆಗೆ ಮತ್ತು ಆನೇಕಲ್ ತಾಲೂಕು ಇರ್ಬೋದು, ಬೆಂಗಳೂರು ದಕ್ಷಿಣ ಭಾಗಕ್ಕೂ ಸಹ ಇಲ್ಲಿಂದ ಎಲ್ಲಾ ಪದವೀಧರರ ಯಾರು ಚುನಾವಣೆಯಲ್ಲಿ ಪದವೀಧರರು ಇರ್ತಾರೆ ಮತದಾರರಿಗೆ ನೇರವಾಗಿ ಕೊರಿಯರ್ ಮುಖಾಂತರ ಅಥವಾ ಮನೆಗೆ ಕಾರ್ಯಕರ್ತರನ್ನ ಕಳಿಸಿ ಕೊರಿಯರ್ ಬಂದಿದೆ ಅಂದ್ರೆ ಯಾರಿಗೂ ಗೊತ್ತಾಗದಾಗೆ ಮನೆ ಹತ್ರ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಏನ್ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ರಾಮೋಜಿ ಗೌಡರ್ಗೆ ಸೇರಿದ್ದು ಅಂತೇಳಿ ಅಲ್ಲಿರುವಂತಹ ಏನು ಪಾಂಪ್ಲೆಟ್ಗಳಿದ್ದಾವೆ ಮತ್ತು ಅಲ್ಲಿ ಒಂದು ಸ್ಕ್ಯಾನರ್ ಸಹ ಇದೆ. ಆ ಸ್ಕ್ಯಾನರ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡ್ರೆ ಅದು ಸಂಪೂರ್ಣವಾಗಿ ಕಾಂಗ್ರೆಸ್ ಸಂಬಂಧಪಟ್ಟಿದ್ದು ಮತ್ತು ರಾಮೋಜಿ ಗೌಡರ ಅವರ ಆ ಪ್ರಣಾಳಿಕೆ ಪತ್ರಗಳು ಬರ್ತಾ ಇದಾವೆ. ಹಾಗಾಗಿ ಈಗ ಬಿಜೆಪಿ ಕಾರ್ಯಕರ್ತರು ರಾತ್ರಿ 2 ಗಂಟೆಯಿಂದಲೂ ಸಹ ಗೋದಾಮು ಬಳಿ ದಾಳಿ ಮಾಡ್ತಾರೆ. ಆದ್ರೆ ಅಲ್ಲಿಗೆ ದಾಳಿ ಮಾಡಿದ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ಮತ್ತು ಆನೇಕಲ್ ತಾಲೂಕು ತಹಸೀಲ್ದಾರ್ ಅವರಿಗೆ ಮಾಹಿತಿ ಕೊಡ್ತಾರೆ. ಆದ್ರೆ ಯಾರು ಸಹ 9 ಗಂಟೆ ಆದ್ರೂ ಬಂದಿರಲ್ಲ. ನಂತರ ಅತ್ತಿಬೆಲೆ ಪೊಲೀಸರು ಬಂದು ಬೆಳಿಗ್ಗೆನೆ ಸಂಪೂರ್ಣ ಗೋದಾಮಿನಲ್ಲಿ ಇರುವಂತಹ ಬಾಕ್ಸ್ ಗಳನ್ನ ಏನು ಒಳಗಡೆ ಆಚೆ ಲೋಡ್ ಮಾಡೋದಕ್ಕೆ ತಯಾರು ಮಾಡಿರ್ತಾರೆ. ರಾತ್ರಿನೇ 22 ಲಾರಿಗಳಷ್ಟು ಗಿಫ್ಟ್ ಬಾಕ್ಸ್ಗಳು ಆಲ್ರೆಡಿ ಬೆಂಗಳೂರು ನಗರ ಜಿಲ್ಲೆಗೆ ಸರಬರಾಜಾಗಿದೆ ಅಂತೇಳಿ ಬಿಜೆಪಿ ಕಾರ್ಯಕರ್ತರು ಒಂದು ಆರೋಪನ ಮಾಡ್ತಿದ್ದಾರೆ. ಜೊತೆಗೆ ಇನ್ನು 5,000 to 10,000 ಬಾಕ್ಸ್ಗಳಿದಾವೆ. ಅದನ್ನ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಸೀಸ್ ಮಾಡಿರುವಂತದ್ದು. ಅರವಿಂದ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮತದಾರರಿಗೆ ಹಂಚಲು ಈಗ ಮನೆಗೆ ಹೋಗಿ ಕೊಡೋದೆಲ್ಲ ಈಗ ಕೊರಿಯರ್ ಮೂಲಕವಾಗಿ ಕಳಿಸೋದು. ವಾಹ್, ಏನ್ರಿ ಇಷ್ಟೊಂದು ಅಪ್ಡೇಟ್ ಆಗ್ಬಿಟ್ಟಿದ್ದಾರ. ಮತದಾರರ ಅಡ್ರೆಸ್ಸನ್ನು ಪಡ್ಕೊಳ್ಳೋದು, ಅವರ ವಿಳಾಸಕ್ಕೇನೆ ಈ ಕೊರಿಯರ್ ಮೂಲಕವಾಗಿ ಗಿಫ್ಟನ್ನು ಕಳಿಸೋದು, ಅಲ್ಲಿಗೆ ಮುಗೀತಲ್ಲ. ಚುನಾವಣಾಧಿಕಾರಿಗಳಿಗೆ ಇನ್ನೆಲ್ಲಿಂದ ಗೊತ್ತಾಗಬೇಕಾಗಿದೆ? ಕೊರಿಯರ್ ಮೂಲಕವಾಗಿ ಗಿಫ್ಟ್ ಬಾಕ್ಸ್ಗಳನ್ನು ಮನೆಗೆ ಕಳಿಸೋಕೆ ಶುರು ಮಾಡಿಬಿಟ್ರೆ ಎಲ್ಲಿಂದ ಚುನಾವಣಾಧಿಕಾರಿಗಳಿಗೆ ಗೊತ್ತಾಗತ್ತೆ? ಚೆನ್ನಾಗಿದೆಯಪ್ಪ, ಏನೇನು ಅಪ್ಡೇಟ್ ಆಗ್ತಾ ಇದ್ದಾರೆ. ಎಂಥದ್ರೊಳಗೆ ಅಪ್ಡೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಅಲ್ಲ.